ಪೂರ್ತಿ ಕಲ್ಲಲ್ಲಿ ಮಾಡಿರೋ ಮೆಡಿಟೇಷನ್ ಹಾಲ್ ಇವ್ರದ್ದು. ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸಿಂದ ಲೆಟರ್ ಬರೀತಾ ಇದ್ದೀನಿ. ಸೀರಿಯಸ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ವೀಡಿಯೋ ಎಲ್ಲ ಮಾಡಿದಾಗ ಪೋಸ್ಟ್ ವಿಡಿಯೋ ಎಫೆಕ್ಟ್ಸ್ ಈ ಥರ ಇರುತ್ತೆ. ಇದು ಬಿಹೈಂಡ್ ದ ಸೀನ್ಸ್ ಯಾರೂ ತೋರಿಸಲ್ಲ ಯೂಟ್ಯೂಬಲ್ಲಿ. ಏನು ಮಾಡ್ತೀರಾ? ನಿಮಗೆಲ್ಲ ಕಂಟೆಂಟ್ ಕೊಡಬೇಕು ಅಂದರೆ ಈ ಥರ ಎಲ್ಲ ಮಾಡಬೇಕು. 15,000 ಅಡಿ ಮೇಲೆ ಔಟ್ ಆಫ್ ಬ್ರೆತ್. ಸೀರಿಯಸ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ. ಟೆಂಪ್ರೇಚರ್ ಮೈನಸ್ ಆಗಿದೆ. ಚೂರು ಬಿಸಿಲು ಇವಾಗ ಬಂತು, ಬಟ್ ಸ್ನೋಫಾಲ್ ಆಗ್ತಾನೇ ಇದೆ. ಬಿಹೈಂಡ್ ದ ಸೀನ್ಸ್ ಒಳ್ಳೆ ವೀಡಿಯೋ ಬರಬೇಕಂದ್ರೆ ಬಿಹೈಂಡ್ ದ ಸೀನ್ಸ್ ನಾವು ಈ ಥರ ಕಷ್ಟಪಡಬೇಕು. ನೋಡಿ ಬ್ಯಾಗ್ ಹಿಂಗೆ ಎತ್ಕೊಂಡು ನನ್ನ ಆಸ್ತಿ, ನನ್ನ ಎಲೆಕ್ಟ್ರಾನಿಕ್ಸ್, ನನ್ನ ಡ್ರೋನು, ನನ್ನ 360, ನನ್ನ ಗೋಪುರ, ನನ್ನ ಎಲ್ಲ ಆಸ್ತಿ ಇಲ್ಲೇ ಇರೋದು. ಹೊಂಟೋಗು ಶಿವ, ಹೊಂಟೋಗು ಶಿವ, ಮನೆ ಕಡೆಗೆ ಹೊಂಟೋಗು. ಹಿಕ್ಕಿಂ ಪೋಸ್ಟ್ ಆಫೀಸ್ಗೆ ಹೋಗೋಕ್ಕೆ ರೋಡು ಕಂಪ್ಲೀಟ್ ಉಷ್ಟ್ ಮೇ ಬ್ಲಾಸ್ಟ್ ಆಗಿ ಕಂಪ್ಲೀಟ್ ಆಫ್ ರೋಡಿಂಗು ಆ್ಯಂಡ್ ಸ್ಕಿಡ್ ಕೂಡ ಆಗ್ತಾ ಇದೆ. ಕಾರೇ ಸ್ಕಿಡ್ ಆಗ್ತಾ ಇದೆ, ಬೈಕ್ ಬಂದರೆ ಇನ್ನೂ ಸ್ಕಿಡ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ಪೋಸ್ಟ್ ಆಫೀಸ್ ರೋಡ್ ಮಾತ್ರ ಚೆನ್ನಾಗಿಲ್ಲ. ಇನ್ನು ಮಿಕ್ಕಿದೆಲ್ಲ ಓಕೆ. 2 ದಾರಿ ಇದೆ, 2 ದಾರಿನೂ ಪ್ಲಾನ್ ಆಗಿದೆ. ನೋಡಿ ಅಪ್ಪ ಫುಲ್ ಹೋಗಿದೆ. ಅದು ನಿಮ್ಗೆ ಇಲ್ಲೇನು ಅನ್ಸಲ್ಲ, ಬಟ್ ನೀವು ಅಲ್ಲಿ ನೋಡಿದ್ರೆ ನೀಟಾಗಿ ಹೆಂಗಾಗಿದೆ ಗೊತ್ತಾ. ಇವಾಗಿನ್ನೂ ಬಿಸಿಲು ಹೊಡಿತಿತ್ತು, ಆಗಲೇ ಸ್ನೋ ಶುರುವಾಯಿತು. ನಾನು ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ ಅಂತ ಇದ್ದೀನಿ. ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸಿಂದ ಲೆಟರ್ ಬರಿತಾ ಇದ್ದೀನಿ. ನಾನು ಯಾರ್ಯಾರಿಗೆ ಬರಿತಾ ಇದ್ದೀನಿ ಅಂದರೆ, ಒಂದು ನಮ್ಮ ಮನೆಗೆ, ನಮ್ಮ ಅಪ್ಪ ಅಮ್ಮನಿಗೆ, ನನ್ನ ಮಕ್ಕಳಿಗೆ, ಆ್ಯಂಡ್ ನಮ್ಮ ಅಕ್ಕನಿಗೆ, ಆಮೇಲೆ ಹರ್ಷ ಮತ್ತು ಸಾಕ್ಷಿಗೆ. ಸೊ 4 ಜನಕ್ಕೆ ಈ ಸತಿ ನಾನು ಲೆಟ್ರು ಬರಿತಾ ಇರೋದು. ಸೊ ಸಾಕು. ಸೊ ಹೋಪ್ಫುಲಿ ಈ ವರ್ಷ ಅದು ತಲುಪಲಿ. ಬಿಕಾಸ್ 2021 ಬರ್ದಿರೋ ಲೆಟ್ರು ಬರಲೇ ಇಲ್ಲ ನನಗೆ. ಸೊ ಈ ವರ್ಷ ಆದರೂ ಬಂದರೆ ಖುಷಿ ಆಗುತ್ತೆ. ಆ್ಯಂಡ್ ಪೋಸ್ಟ್ ಹಾಕುವ ಬನ್ನಿ. ಲೆಟ್ರ್ ಬರ್ದಾಯಿತು, ಸ್ಟ್ಯಾಂಪ್ ಹಾಕಬೇಕು. ಹಾಕ್ಬಿಟ್ಟು ಪೋಸ್ಟ್ ಮಾಸ್ಟರ್ ಇದ್ದಾರೆ, ಕೇಳ್ಬಿಟ್ಟು ಹಾಕೋಣ ಬನ್ನಿ. ನಮ್ಮ ಪ್ರಶಾಂತ್ ಸರ್ ಅಳ್ತಾವ್ರೆ ಲೆಟ್ರ್ ಬರೆದ್ಬಿಟ್ಟು. ಆಲ್ಟಿಟ್ಯೂಡ್ ಪ್ರಭಾವ. ಹಾಯ್ ಮಮ್ಮಿ, ಅಪ್ಪ ಜೊತೆಗಿಲ್ಲ ಇವತ್ತು. MS ಸಿಮೋನ್ಸು ನೀವು ವರ್ಲ್ಡಿಗೆ ತಂದಿರೋದಕ್ಕೋಸ್ಕರ ನಾನು ಇವತ್ತು ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮ್ಮೊಂದು ಸಂದೇಶ ಕಳಿಸ್ತಾ ಇದ್ದೀನಿ. -5 ಡಿಗ್ರಿ ಇದೆ, ನಾವು ಸ್ನೋಫಾಲ್ ಇದೆ ನೋಡಿ. ಶಿವರಿಂಗಲ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ಈ ಜಾಗ ಸೃಷ್ಟಿ ಮಾಡಿದ್ದಾರೆ. ದಯವಿಟ್ಟು ಸ್ವೀಕರಿಸಿ. ಹೋಪ್ ನಿಮಗೆ ಬಂದು ತಲುಪುತ್ತೆ ಇದು ಅಂತ. ತಲುಪಿಲ್ಲ ಅಂದರೆ ಈ ವಿಡಿಯೋ ಇದೆ ಸಾಕು. ಆ್ಯಂಡ್ ಇವಾಗ ಪೋಸ್ಟ್ ಮಾಸ್ಟರು ನಮಗೆ ಸ್ಟ್ಯಾಂಪ್ ಹಾಕ್ತಿದ್ದಾರೆ. ಲಾಸ್ಟ್ ಟೈಮೆಲ್ಲ ನಾವೇ ಹಾಕ್ಕೊಂಡಿದ್ವಿ, ಈ ಸತಿ ಪೋಸ್ಟ್ ಮಾಸ್ಟರು ನಮ್ಗೆ ಇಲ್ಲಿದ್ದಾರೆ. ಕೇಳಿದ್ರು ಅವ್ರನ್ನ, ಪೋಸ್ಟೆಲ್ಲ ಜಾರಿಗೆ ಯಾಕೆ ಬರಲ್ಲ ಅಂತ. ಇಲ್ಲಿಗೆ ರಿಟರ್ನ್ ಬರುತ್ತಂತ, ಆಮೇಲೆ ಡಿಸ್ಪೋಸ್ ಮಾಡ್ತಾರೆ. 21 ಪೋಸ್ಟ್ ಬರ್ದಿದೆ, ಬಂದಿರಲಿಲ್ಲ. ಈ ಸತಿ ನೋಡೋಣ. ಮೇಲೆ लिख दिया 2021 पे नहीं आ गया घर को लेटर नहीं आ गया. देखो मेरा किस काम का, मेरा काम तो आज भी भेजना है कि नहीं? मैंने पैकिंग कर दिया, सही है, सही. फिर मैं क्या कर सकती हूँ इसके अलावा? ये लेके आपके घर तक तुम्हें नहीं आ सकती. बस ये बात है. ಹೈಯೆಸ್ಟ್ ಪೋಸ್ಟ್ ಆಫೀಸ್ 15,000 ಅಡಿ ಮೇಲಿಂದ 2ನೇ ಸತಿ ಲೆಟ್ರ್ ಬರಿತಾ ಇದ್ದೀನಿ. 2021 ಬರ್ದಿದೆ, ಇಡೀ ಫ್ಯಾಮಿಲಿಗೆ ವಂಶಕ್ಕೆ ಬರ್ದಿದೆ. ಅದ್ರ ಲೆಟ್ರ್ ಬಂದಿರಲಿಲ್ಲ. ನಮ್ಮ ಅಕ್ಕನಿಗೆ ಒಬ್ಳಿಗೆ ಮಾತ್ರ ಹೋಗಿತ್ತು, ಇನ್ಯಾರಿಗೂ ಬಂದಿರಲಿಲ್ಲ.
ಸೊ ಈ ಬಾರಿನೂ ಮತ್ತೊಮ್ಮೆ ಪ್ರಯತ್ನ ಪಡ್ತಾ ಇದ್ದೀನಿ ಆಗಿದ್ದಾಗಲಿ ಅಂತ. ಒಂದು ನನ್ನ ಅಪ್ಪ ಅಮ್ಮನಿಗೆ ಮತ್ತು ನನ್ನ ಮುದ್ದು ಮಕ್ಕಳಿದಾರಲ್ಲ ಅವ್ರಿಗೆ ಒಂದು ಲೆಟ್ರ್ ಬರೆದಿದ್ದೀನಿ. 2ನೇ ಲೆಟರ್ ಬಂದು ನನ್ನ ಅಕ್ಕನಿಗೆ ಇನ್ನೊಂದು ಲೆಟ್ರ್ ಬರೆದಿದ್ದೀನಿ ಅಶ್ವಿನಿಗೆ. ಆ್ಯಂಡ್ 3ನೇ ಲೆಟರ್ ಬಂದು ಸಾಕ್ಷಿಗೆ, ನಮ್ಮ ಬೈಕರ್ ಸಾಕ್ಷಿಗೆ ಬರಿತಾ ಇದ್ದೀನಿ. ಆ್ಯಂಡ್ 4ನೇ ಲೆಟರು ಹರ್ಷನಿಗೆ ಬರಿತಾ ಇದ್ದೀನಿ. ಸೊ ಈ 4 ಲೆಟರ್ಸು ಈ ಬಾರಿ ಹಾಕ್ತಾ ಇದ್ದೀನಿ. ಹೋಪ್ಫುಲಿ ಲೆಟರ್ಸು ನಿಮ್ಮ ಕೈಗೆ ತಲುಪಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಪೋಸ್ಟ್ ಹಾಕೋಣ. ಆ್ಯಂಡ್ ಇವಾಗ ಹಳೆ ಥರದ್ದೆಲ್ಲ ಇಲ್ಲ. ಪೋಸ್ಟ್ ಆಫೀಸು ನಾವು ಕೆಳಗಡೆ ನಡಿಬೇಕಿತ್ತು, ಬಟ್ ಇವಾಗ ಸೂಪರಾಗಿ ಮಾಡಿದ್ದಾರೆ. ಪೋಸ್ಟ್ ಬಾಕ್ಸ್ ಹೆಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಪೋಸ್ಟ್ ಮಾಸ್ಟರ್ ಇಲ್ಲೇ ಇರ್ತಾರೆ. ಸೊ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ. ಬಿಡುವ ಹೋಯ್ತಾ ಹೋಯ್ತಾ ಹಾಕ್ಯಾ? ಹಾಂ ಓಕೆ. ಪೋಸ್ಟ್ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ಬಾಕ್ಸ್ ಮಾಡಿದ್ದಾರೆ. ಮೊದಲ ಥರ ಹತ್ತಿ ಇಳಿಯೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಮುಂದೆನೇ ಪೋಸ್ಟ್ ಲೆಟರ್ಸ್ ಸಿಗುತ್ತೆ, ಪೋಸ್ಟ್ ಕಾರ್ಡ್ಗಳು. ಅಲ್ಲಿ ತಗೋಬೋದು, ಇಲ್ಲಿ ಬಂದು ಪೋಸ್ಟ್ ಹಾಕ್ಬೋದು. ಜನ ಅವ್ರವ್ರದ್ದು ಯೂಟ್ಯೂಬ್ ಸ್ಟಿಕ್ಕರ್ಸ್ ಹಾಕೋದು, ದಟ್ ಈಸ್ ಆಲ್ ಓಕೆ. ಇನ್ನೂ ಒಂದು ಲೆವೆಲಲ್ಲಿ ನಾಪತ್ತೆ ಆಗಿದ್ದಾರೆ ಅನ್ನೋದು ಲೆವೆಲ್ಗೆ ಅಟ್ಲೀಸ್ಟ್ ಅವ್ರವ್ರ ಫೋಟೋ ಹಾಕೊಂಡ್ರು ಓಕೆ. ಒಬ್ಬರು ಮಹಾನ್ ಭಾವ್ರು ಇಲ್ಲಿದ್ದಾರೆ. ಇನ್ನೂ ಯಾವ ಲೆವೆಲ್ಗೆ ಟೆಕ್ನಾಲಜಿ ಅಂತಂದ್ರೆ ಆಧಾರ್ ಕಾರ್ಡಲ್ಲಿರೋ ಫೋಟೋನೇ ಕಟ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ನೇ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಶಾಬಾಷ್. ಇದು ನಾನು ಸ್ಟಿಕ್ಕರ್ ಮರ್ತು ಬಂದಿದ್ದೀನಿ. ಓ ಮೋಹನ್ ಜೈನ, ಓ ಇಲ್ಲಿ ಮೋಹನ್ದು ಇಲ್ಲೇ ಇದೆ. ಓಹೋ ಹೋ ಹೋ. ನೋಡಿ, ನಮ್ಮ ಇಂಡಿಯಾದಲ್ಲಿ ಜನ ಜುಗಾಡು ಅಂತಂದ್ರೆ ಯಾವ ಲೆವೆಲಿಗೆ ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದನ್ನೇ. ಆಧಾರ್ ಕಾರ್ಡ್ನ ಕಟ್ ಮಾಡಿ ಫೋಟೋ ಹಾಕಿದ್ದಾರೆ ಮಹಾನ್ ಬಾಬ್ರು ಅಲ್ವಾ? ಮರ್ತ್ಬಿಟ್ಟೆ ತರೋದು ತಂದಿದ್ರೆ ಅದನ್ನೇ ಹಂಚ್ಕೊಂಡು ಹೋಗ್ಬಿಡ್ತಿದ್ದೆ. ಅಯ್ಯೋ, ಇಲ್ಲಿಂದ ಕನ್ಸ್ಟ್ರಕ್ಷನ್ ಬರ್ಲಿ ಆರ್ಡರ್ ಅಂತ. ಮಜಾ. ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ತರ. ಹೌದು, ಆಧಾರ್ ಕಾರ್ಡ್ನ ಕಟ್ ಮಾಡಿ ಅಲ್ಲ, ಅದೆಲ್ಲ ಫೋಟೋಸ್ ಹಾಕಿರೋದೇ ಕಾಮಿಡಿ ಅನ್ಸ್ತಿರೋದು ನನಗಿಲ್ಲಿ. ಏನೋ ಮಾಡ್ತಾವ್ರಪ್ಪ ನಮ್ಮ ಜನ. ಅಲ್ಲ, ಇದು ಚೆನ್ನಾಗಿದೆ. ಫೋಟೋಸ್ ಜೊತೆ ಅವ್ರದ್ದು ಸ್ಟಿಕ್ಕರ್ಗಳು ಹಾಕೊಂಡಿದ್ದಾರೆ. ಗುಡ್ ಗಾಯ್ಸ್, ಇದು ಹಿಮಾಲಯನ್ ರೇಂಜಸಲ್ಲಿರುವ ಬ್ಲೂ ಶೀಪ್. ಈ ಮೌಂಟನ್ಸಲ್ಲಿ ಇರುತ್ತಲ್ಲ, ಸೊ ಪಕ್ಕಾ ಮೌಂಟನ್ಸಲ್ಲಿರುವಂಥ ಶೀಪ್ಗಳಿವೆಲ್ಲ ಕ್ರಾಸಾಗಿ ನಡೀತವೆ. ಎಂಥ ಹೈಟ್ ಕೊಟ್ರೂ ಇದು ನಡೀತವೆ. ಆ ಥರ ಅವಕ್ಕೆ ಗ್ರಿಪ್ಪಿಂಗ್ ಇರುತ್ತೆ. ಸೊ ನಮಗೆ ಸ್ನೋ ಲೆಪರ್ಡ್ ಸಿಕ್ಕಿಲ್ಲ, ಬ್ಲೂ ಶಿಪ್ ಸೈಟ್ ಆಯಿತು. ಅಲ್ಲೂ ಇದೆ. ಇದು ಹಿಮಾಲಯಾಸಲ್ಲಿ ಮಾತ್ರ ಸಿಗೋದು. ನೋಡೋಕ್ಕೆ ಜಿಂಕೆ ಥರ ಇರುತ್ತೆ, ಆದರೆ ಇದು ಶೀಪು. ಇಲ್ಲಿ ಹಿಮಾಲಯಾಸಲ್ಲಿ ಇರುವ ಒಂದು ಶೀಪ್, ಒಂದು ಜಾತಿ. ಗಾಯ್ಸ್, ಇವಾಗ ಕೀ ಮಾನ್ಸ್ಟ್ರಿಗೆ ಬಂದ್ವಿ. ಹೆವಿ ಅಂದರೆ ಹೆವಿ ಸ್ನೋಫಾಲ್ ಆಗ್ತಾ ಇದೆ ಸಡನ್ನಾಗಿ. ಅಪ್ಪ ಸಖತ್ ನಡಿಬೇಕು. ಇದು ಭೂಕಂಪದಲ್ಲಿ ಈ ದೇವಸ್ಥಾನನ ಅಂದರೆ ಯುದ್ಧ ಆದಾಗ ಡಿಸ್ಟ್ರಾಯ್ ಮಾಡಿದರು, ಮತ್ತೆ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡಿದರು. ಬಟ್ ಅದು ಅಯ್ಯ, ಮತ್ತು ಇದು ಅರ್ಥಕ್ವೇಕಲ್ಲಿ ಬಿದ್ದೋಗಿತ್ತು, ಮತ್ತೆ ಕಟ್ಟಿದ್ದಾರೆ. ಅಂದರೆ ಲೊಕೇಶನ್ ಚೇಂಜ್ ಮಾಡಿ ರೀಬಿಲ್ಡ್ ಮಾಡಿದ್ದಾರೆ. ಒನ್ ಆಫ್ ದ ಹೈಲೈಟ್. ಇಲ್ಲಿ ಸುಮಾರು 350 ಜನ ಮಾಂಗ್ಸ್ಗಳು ಇಲ್ಲಿರ್ತಾರೆ. ಸೊ ಅದಕ್ಕೆ ಇದು ಫೇಮಸ್ಸು. ಆ್ಯಂಡ್ ಇದೊಂಥರ ಹ್ಯಾಪನಿಂಗ್ ಪ್ಲೇಸ್. ಸ್ನೋ ನೋಡಿ ಹಾಕ್ತಾನೆ ಇಲ್ಲ, ಹೆವಿ ಸ್ನೋ. ಸಡನ್ನಾಗಿ ಎಂಥ ಕ್ಲೈಮೇಟು ಇದೆ. ಇನ್ನು ಹತ್ಬೇಕು. ಇದು ಫುಲ್ಲು ಹಳೇ ದೇವಸ್ಥಾನಗಳು. ಇವೇ ನಡಿಬೇಕು. ಯಪ್ಪ, ಇದು ಒಳಗೆ ದೇವಸ್ಥಾನ.
ಪ್ರೇಯರ್ ಹಾಲ್ ಎಲ್ಲ ಕಲ್ಲು ಮತ್ತು ವುಡ್ಡಿಂದ ಮಾಡಿದ್ದಾರೆ. ವುಡ್ ಟೇಲ್ಸು ಗೊತ್ತೆಷ್ಟು ಕ್ಯಾಂಡಲ್ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಇವ್ರೊಂಥರ ಕಲ್ಚರೇ ಬೇರೆ. ಕ್ಯಾಂಡಲ್ ಇದು ಪೂರ್ತಿ ಕಲ್ಲಲ್ಲಿ ಮಾಡಿರೋ ಮೆಡಿಟೇಷನ್ ಹಾಲ್ ಇವ್ರದ್ದು. ಯಾರಿದಾರ ಅಯ್ಯಪ್ಪ, ಮೆಡಿಟೇಷನ್ ಹಾಲ್ ಎಷ್ಟು ಬೆಚ್ಚಗಿದೆ ಗೊತ್ತಾ. ಆಚೆ ಸ್ನೋ ಆಗ್ತಿದ್ರು, ಎಷ್ಟು ಬೆಚ್ಚಗಿದೆ ಒಳಗೆ. ಸೊ 3 ಫ್ಲೋರ್ ಹತ್ತಬೇಕಲ್ಲ. ಇಲ್ಲಿ ಬಂದಿದ ತಕ್ಷಣ ಇವರಲ್ಲಿ ಆ್ಯಪಲ್ ಟೀ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ದುಡ್ಡೇನು ಕೊಡಲ್ಲ, ನಿಮ್ಮ ಇಷ್ಟ ಬಂದರೆ ಡೊನೇಷನ್ ಮಾಡ್ಬೋದು. ಆ್ಯಪಲ್ ಟೀ ಕೊಡ್ತಾರೆ, ಚೆನ್ನಾಗಿತ್ತು, ಬೆಚ್ಚಗಾಗುತ್ತೆ ಮೈ. ಸೊ ಇದೆಲ್ಲ ಕಂಪ್ಲೀಟ್. ಇದೊಂದು ಕಿಚನ್, ನಮಗೆಲ್ಲ ಟೂರಿಸ್ಟ್ಗೂ ಕೊಡ್ತಾರೆ ಆ್ಯಪಲ್ ಟೀ. ಗೈಸ್, ಇದು ಚಿಚಾಮ್ ಬ್ರಿಡ್ಜಿಗೆ ಹೋಗ್ತಾ ಇರೋ ದಾರಿ. ಕ್ರಾಸಿಂಗ್ ಫುಲ್ ರೋಡ್ ಬೂಸ್ಟ್ ಆಗೋಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಇತ್ತು, ಡಿಫ್ರೆನ್ಸ್ ಇಲ್ಲ. ಸ್ನೋ ಅಂತೂ ಬಿಟ್ಟು ಬರ್ತಾ ಇದೆ. ಹಾ ಇದೆಲ್ಲ ಸಿಗ್ತವೆ ನೋಡಿ. ಸ್ನೋ ಲೆಪರ್ಡು, ಬ್ಲೂ ಶಿಪ್ ನೋಡಿದ್ವಲ್ಲ, ರೆಡ್ ಫಾಕ್ಸು, ಅರಿಗಿಲ್, ಹಿಮಾಲಯನ್ ಎಬೆಕ್ಸ್, ಇಷ್ಟು ನೋಡೋಕೆ ಸಿಗುತ್ತೆ ನಮ್ಗೆ ಈ ವೈಲ್ಡ್ ಲೈಫಲ್ಲಿ. ಸೊ ಒಂದು ನೋಡಿದ್ವಿ ನಾವು, ಬ್ಲೂ ಶಿಪ್ ಒಂದು ನೋಡಿದ್ವಿ. ಸ್ನೋ ಲೆಪರ್ಡ್ ಒಂದು ಸೈಟ್ ಆದರೆ ಇವಾಗ ಸಾಕಾಗಿರುತ್ತೆ. ಗಾಯ್ಸ್, ವೆಲ್ಕಮ್ ಟು ಚಿಚಾಮ್ ಬ್ರಿಡ್ಜ್. ಇದು ಏಷ್ಯಾಸ್ ಲಾರ್ಜೆಸ್ಟ್ ಮತ್ತು ಹೈಯೆಸ್ಟ್ ಬ್ರಿಡ್ಜು, ಸಸ್ಪೆನ್ಷನ್ ಬ್ರಿಡ್ಜು. ಈ ಬ್ರಿಡ್ಜ್ ಏನಕ್ಕೆ ಕಟ್ಟಿದ್ದಾರೆ ಅಂತಂದರೆ, ಅಲ್ಲಿ ನಿಮಗೆ ಚಿಚಾಮ್ ಅನ್ನೋ ಒಂದು ಊರಿದೆ, ಈ ಕಡೆ ನಿಮಗೆ ಕಿಬರ್ ಅನ್ನೋ ಊರಿದೆ. ಈ ಪರ್ವತಗಳ ಹಿಂದೆ ಕಿಬರ್ ಅನ್ನೋ ಊರಿದೆ. ಇದೆರಡಕ್ಕೂ ಸಂಪರ್ಕ ಮಾಡೋಕ್ಕೆ ಮಾಡಿರೋ ಬ್ರಿಡ್ಜು, ಓಕೆನಾ. ಅದೆರಡಕ್ಕೂ ಸಂಪರ್ಕ. ಇದು ಆಲ್ಮೋಸ್ಟ್ ನಾವು 13,500 ಅಡಿ ಮೇಲೆ ಇದ್ದೀವಿ ಈಗ. ಸೊ ಈ ಬ್ರಿಡ್ಜಿಗೆ ನಾನು ಬಂದಿದ್ದೆ, ಸೊ ಮತ್ತೆ ಬಂದಿದ್ದೀನಿ, ಖುಷಿ ಆಗುತ್ತಪ್ಪ. ಸೊ ಇದೊಂದು ಚಿಚಾಮ್ ಬ್ರಿಡ್ಜು ಫೇಮಸ್ಸು, ಇಷ್ಟೇ ಸ್ಪಿಟಿಯಲ್ಲಿರೋದು, ಓಕೆನಾ. ಸೊ ಇದೊಂದು ಬ್ರಿಡ್ಜ್ ನೋಡಲಿಕ್ಕೆ ಇಷ್ಟು ದೂರ ಬಂದಿದ್ದು. ನಾವು ಬಂದಾಗ ಲಾಸ್ಟ್ ಟೈಮ್ ಫುಲ್ ಬ್ಲ್ಯಾಕ್ ಐಸ್ ಎಲ್ಲ ಆಯಿತು, ಅದರಲ್ಲೇ ರೈಡ್ ಮಾಡಿದ್ವಿ. ಈ ಸತಿ ಹೆವಿ ಸ್ನೋಫಾಲ್ ಆಗ್ತಿದೆ. ಆ್ಯಂಡ್ ಕೀಮೋನಸ್ಟಿಗೆ ಹೋಗಿದ ತಕ್ಷಣ ನೋಡಿದ್ರಲ್ಲ, ಡ್ರಾಸ್ಟಿಕ್ಕಾಗಿ ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ. ಹಾಗಾಗಿ ಇಲ್ಲೇ ಬಂದ್ವಿ. ಆ್ಯಂಡ್ ಇಲ್ಲಿ ಪರ್ವತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಲಡಾಖಿಗೆ ಟ್ರೆಕ್ಕಿಂಗ್ ಹೋಗ್ತಾರಂತೆ. ಅವ್ರು ಹೇಳ್ತಾಯಿದ್ರು ಟ್ರೆಕ್ಕಿಂಗ್ ಹೋಗ್ತಾರಂತೆ. 93 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇದೆಯಂತೆ, ಇಲ್ಲಿಂದ ಲಡಾಖ್ ಹೋಗುತ್ತಂತೆ ಸೀದಾ. ಸೊ ಇದೊಂದು ಕ್ರೇಜಿ. ಡ್ರೋನ್ ಶಾಟ್ ಹೊಡಿತೀನಿ ನೋಡಿ. ಓಕೆ ಗಾಯ್ಸ್, ಸೊ ಇವತ್ತು ನಾವು ಕಾರ್ನ ಹೈಯರ್ ಮಾಡಿಕೊಂಡು ಊರೆಲ್ಲ ತಿರ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸ್ಪಿಟಿ ರೈಡ್ನ ವೈಂಡ್ ಅಪ್ ಮಾಡ್ತಾಯಿದ್ದೀವಿ. ವಿಪರೀತ ಸ್ನೋಫಾಲ್ ಆಗಿದ್ದರಿಂದ ಗಾಡಿಯಲ್ಲಿ ಹೋಗೋಕ್ಕಾಗಲಿಲ್ಲ. ಮತ್ತೆ ಸ್ನೋ ಶುರುವಾಗಿದೆ, 0 ಅಲ್ಲಿದೆ, ಮತ್ತು ಈಗ ಮೈನಸ್ ಹೋಗುತ್ತೆ. ಸೊ ಇಲ್ಲಿಗೆ ನಮ್ಮ ಸ್ಪಿಟಿ, ಆ್ಯಕ್ಚುಲಿ ಆಟಮ್ ಸ್ಪಿಟಿ ಆಯಿತು, ಇವಾಗ ವಿಂಟರ್ ಸ್ಪಿಟಿನೂ ಆಗೋಯ್ತು ನಮ್ಮದು, ಆಲ್ ಇನ್ ಒನ್ ಆಯಿತು. ಆ್ಯಂಡ್ ಇವಾಗ ಡೌನ್ ಹಿಲ್ಲು ನಾವು ಪ್ಲ್ಯಾನ್ನ ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಆ ಪ್ಲ್ಯಾನ್ ಏನೋ ಮತ್ತು ಏನಾಗುತ್ತೆ ನಮ್ಮದು ರೈಡು ಎಲ್ಲನೂ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಹೋಪ್ಫುಲಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಬಾಯ್.